ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 68ನೆಯ ಪದ್ಯ ಈ ರೀತಿ ಇದೆ. ಆನಭಯ ರುಚಿ ಕುಮಾರನೇ ಈ ನೆಗಳೆದಿರ್ದ ಅಭಯ ಮತಿಯುಮೀ ಅಕ್ಕನೆದಲ್ ನಾನಾ ವಿಧ ಕರ್ಮದಿ ಇನ್ನೇನಂ ನೀನ್ ಕೇಳ್ವೆ ಮಾರಿದತ್ತ ನೃಪೇಂದ್ರ. ವಿಂಗಡಿಸಿ ಓದೋಣ. ಆನ್ ಅಭಯ ರುಚಿ ಕುಮಾರನೆ ಈ ನೆಗಳೆದಿರ್ದ ಅಭಯಮತಿಯುಂ ಈ ಅಕ್ಕನೆ ದಲ್ ನಾನಾವಿಧ ಕರ್ಮದಿನ್ ಇನ್ನು ಏನಂ ನೀನ್ ಕೇಳ್ವೆ ಮಾರಿದತ್ತ ನೃಪೇಂದ್ರ. ಮಾರಿದತ್ತ ನೃಪೇಂದ್ರನನ್ನು ಕುರಿತು ಅಭಯರುಚಿ ಕುಮಾರನು ಒಂದು ಕಥೆಯನ್ನು ಹೇಳ್ತಾ ಇದ್ದಾನೆ. ಈ ಕಥೆ ಯಾರದು ಅಂತ ಕೇಳಿದರೆ ಕೊನೆಗೆ ತನ್ನದೇ ಕಥೆ, ಜನ್ಮ ಜನ್ಮಾಂತರದ ಕಥೆಗಳನ್ನು ಹೇಳ್ತಾ ಇದ್ದಾನೆ. ತನ್ನದೇ ಕಥೆ, ಹಿಂಸೆ ಮಾಡಿದ್ದರಿಂದಾಗಿ ಜನ್ಮ ಜನ್ಮಾಂತರದಲ್ಲಿ ತೊಳಲಾಡಿದ ಕಥೆಯನ್ನು ಹೇಳ್ತಾ ಇದ್ದಾನೆ. ತನ್ನದೇ ಕಥೆ. ಸಂಕಲ್ಪ ಮಾತ್ರ ಹಿಂಸೆಯಿಂದ ಈ ತೊಳಲಾಟ ಉಂಟಾಯಿತು ಎಂಬುದನ್ನು ಹೇಳ್ತಾ ಇದ್ದಾನೆ. ತನ್ನದೇ ಕಥೆ. ಈ ಮಾರಿದತ್ತ ಬಲಿಗಾಗಿ ಇಬ್ಬರು ಮಕ್ಕಳನ್ನು ಹಿಡಿದು ತರಿಸಿದ್ದಾನೆ. ಚಂಡಕರ್ಮ ಎಂಬ ತಳವಾರ ಹಿಡಿದು ತೆಗೆದುಕೊಂಡು ಬಂದಿದ್ದಾನೆ. ಅವರಲ್ಲಿ ಒಬ್ಬನಾದಂಥ ಅಭಯ ರುಚಿ ಕಥೆಯನ್ನು ಹೇಳ್ತಾ ಇದ್ದಾನೆ. ತನ್ನದೇ ಕಥೆ. ಹಿಂಸೆಯಿಂದ ಮನುಷ್ಯರನ್ನು ಪರಿವರ್ತನೆ ಮಾಡುವುದಕ್ಕೆ ಬೇಕಾಗಿ, ಹಿಂಸೆ ಮಾಡಬಾರದು ಎಂಬಂಥ ತತ್ವವನ್ನು ಎಲ್ಲರೂ ಅಳವಡಿಸಿಕೊಳ್ಳುವಂತೆ ಆಗುವುದಕ್ಕಾಗಿ, ಆಗಲಿಕ್ಕೆ ಬೇಕಾಗಿ ಕಥೆಯನ್ನು ಹೇಳ್ತಾ ಇದ್ದಾನೆ. ತನ್ನದೇ ಕಥೆ. ಧರ್ಮವನ್ನು ಬೋಧಿಸುವುದಕ್ಕಾಗಿ ಕಥೆಯನ್ನು ಹೇಳ್ತಾ ಇದ್ದಾನೆ. ತನ್ನದೇ ಕಥೆ. ಆದ ಕಥೆಯನ್ನೇ ಹೇಳ್ತಾ ಇದ್ದಾನೆ. ತನ್ನದೇ ಕಥೆ. ತನ್ನ ಜನ್ಮ ಜನ್ಮಾಂತರದ ನೆನಪುಗಳಿಂದ ಕಥೆಯನ್ನು ನಿರೂಪಿಸ್ತಾ ಇದ್ದಾನೆ ಅಭಯ ರುಚಿ. ತನ್ನದೇ ಕಥೆ. ಇಷ್ಟು ವಿಷಯಗಳನ್ನೆಲ್ಲ ಹೇಳಿ ತನ್ನದೇ ಕಥೆ ಎಂಬುದಾಗಿ ಈಗ ಹೇಳಿಕೊಳ್ತಾ ಇದ್ದಾನೆ ಅಭಯ ರುಚಿ ಕುಮಾರ. ಆನ್ ಅಭಯ ರುಚಿ ಕುಮಾರನೇ ದಲ್. ಆ ದಲ್ ಎಂಬುದನ್ನು ಎರಡು ಕಡೆಗೆ ಅನ್ವಯಿಸಿಕೊಳ್ಳಬಹುದು. ಆನ್ ನಾನು, ಅಭಯ ರುಚಿ ಕುಮಾರನೇ ದಲ್ ಖಂಡಿತವಾಗಿ ಎಂಬರ್ಥ. ಅದು ನಿಶ್ಚಯಾರ್ಥಕ್ಕೆ ಬರುವಂತಹದ್ದು ದಲ್ ಎಂಬಂತಹದ್ದು. ಆನ್ ಅಭಯ ರುಚಿ ಕುಮಾರನೇ ದಲ್. ಈ ನೆಗಳ್ದಿರ್ದ, ಈ ಪ್ರಸಿದ್ಧೆಯಾದ ಅಂದ್ರೆ ಇಲ್ಲೇ ಕಾಣುತ್ತಿರುವ, ಇಲ್ಲೇ ಇರುವ ಈ ನೆಗಳ್ದಿರ್ದ, ಅಲ್ಲಿ ನೆಗಳ್ದಿರ್ದ ಎಂಬಲ್ಲಿ ಶಿಥಿಲ ದ್ವಿತ್ವ ಆಗಬೇಕು. ನೆಗಳ್ದಿರ್ದ, ಇರ್ದ ಎಂಬಲ್ಲಿ ಶಿಥಿಲ ದ್ವಿತ್ವ ಅಲ್ಲ. ನೆಗಳ್ದಿರ್ದ, ಈ ನೆಗಳ್ದಿರ್ದ, ಈ ನೆಗಳ್ದಿರ್ದ ಅಭಯಮತಿಯುಂ, ಅಭಯಮತಿ ಎಂಬಂತಹ ಈ ಅಕ್ಕನೆ ದಲ್. ಅಭಯಮತಿ ಎಂಬವಳು ಈಕೆ, ಈ ಅಕ್ಕ, ಈ ಅಕ್ಕನೆ ದಲ್. ಅಭಯ ರುಚಿ ಅಭಯಮತಿ ಎಂಬ ಅಣ್ಣ ತಂಗಿಯರಾಗಿ ಜನಿಸಿದಂಥ ಅವರ ಪೂರ್ವಬೋಧ ಕಥೆಗಳನ್ನೆಲ್ಲ ನಾನು ಹೇಳಿದೆಯಲ್ಲ, ಅದರಲ್ಲಿ ಅಭಯ ರುಚಿ ಎಂಬಾತ ನಾನೇ ದಲ್ ಖಂಡಿತವಾಗಿ. ಅಭಯಮತಿ ಎಂಬಂಥವಳು ಇವಳೇ, ಈ ಅಕ್ಕನೇ ದಲ್ ಖಂಡಿತವಾಗಿ. ಈ ಅಕ್ಕನೇ. ಅದೇ ಸ್ತ್ರೀಯನ್ನು ಕುರಿತು ಹೇಳುವಂತಹ ಸಂದರ್ಭದಲ್ಲಿ ಈ ಅಕ್ಕ, ಈ ಅಮ್ಮ ಅಥವಾ ಈ ಅವ್ವ ಹೀಗೆಲ್ಲ ಹೇಳುವಂತಹದ್ದುಂಟು. ಈ ಅಕ್ಕನೇ ದಲ್. ಈ ಅಕ್ಕನೇ ಅಭಯಮತಿ, ನಾನೇ ಅಭಯ ರುಚಿ ಕುಮಾರ ಖಂಡಿತವಾಗಿ. ನಾವು ನಾನಾ ವಿಧ ಕರ್ಮದಿಂ, ನಾವು ಯಾವ ಯಾವ ಕರ್ಮಗಳಲ್ಲಿ ಹೇಗೆ ಹೇಗೆ ಆಚರಿಸಿದ್ದರಿಂದ ಯಾವ ಯಾವ ರೀತಿಯ ಪರಿಣಾಮ ಆಯಿತು, ಅದರಿಂದ ಯಾವ ಯಾವ ಜನ್ಮಗಳನ್ನು ಪಡೆದವೆಂಬುದನ್ನು ನಾನು ನಿರೂಪಿಸಿ ಆಯಿತು. ನಾನಾ ವಿಧ. ನಾನಾ ಅಂದ್ರೆ ವಿವಿಧವಾದ, ಬೇರೆ ಬೇರೆ ಎಂಬರ್ಥ. ನಾನಾ, ಅದು ನಾನಾ ಎಂಬುದನ್ನು ಬೇರೆ ಬೇರೆ, ವಿವಿಧ, ತುಂಬ, ಬಹಳ, ಬೇರೆ ಬೇರೆಯಾದ ಎಂಬ ಅರ್ಥಗಳಲ್ಲಿ ನಾವು ಬಳಸ್ತೇವೆ. ಅದು ಸಂಸ್ಕೃತದ ಪ್ರಯೋಗ. ಸಂಸ್ಕೃತ ಪದಗಳ ಜೊತೆಗೆ ಅದನ್ನು ಸೇರಿಸಿ ಹೇಳುವಂತಹದ್ದುಂಟು. ನಾನಾ ಕರ್ಮ, ನಾನಾ ಜೀವನ, ನಾನಾ ವಿಧ, ಹಾಗೆ ನಾನಾ ಬೇರೆ ಬೇರೆಯಾದ ಎಂಬ ಅರ್ಥ. ನಾನಾ ವಿಧ ಕರ್ಮದಿಂದ
ಇನ್ನೇನಂ ನಾನಾ ವಿಧ ಕರ್ಮದಿಂದ ಹೀಗೆ ಕಷ್ಟಪಟ್ಟು ಬಂದಂತಹ ಅಭಯ ರುಚಿಕುಮಾರ ನಾನೇ. ಅಭಯ ಮತಿ ಈಕೆಯೇ, ಈ ಅಕ್ಕನೇ. ಅಲ್ಲಿ ಕುಮಾರನೇ ಅಕ್ಕನೇ ಎಂಬಲ್ಲಿ ಇರುವಂತಹದ್ದು ಅವಧಾರಣೆಯ ಎಕಾರ, ಅವನೇ ಅವಳೇ ಎಂಬಂತಹದ್ದು. ಅದು ನಾವು ಹೊಸಗನ್ನಡದಲ್ಲಿ ಎರಡು ರೂಪದಲ್ಲಿ ಬಳಸ್ತೇವೆ, ಅವನೇ ಇವನೇ ಎಂಬುದಾಗಿ, ಅಥವಾ ಅವನೇ ಇವನೇ ಎಂಬುದಾಗಿಯೂ ಉಂಟು. ಬರೆಯುವ ಸಂದರ್ಭದಲ್ಲಿ ಅವನೇ ಇವನೇ ಎಂಬುದಾಗಿ ಹ್ರಸ್ವವು ಬರೆಯುತ್ತೇವೆ, ಹೇಳುವಾಗ ಅದನ್ನು ದೀರ್ಘ ಕಾಕುವಾಗಿಯೂ ಹೇಳುವಂತಹದ್ದುಂಟು. ಹಳಗನ್ನಡದಲ್ಲಿಯೂ ಎರಡು ರೀತಿ ಉಂಟು. ಮತ್ತೆ ನಾವು ಛಂದಸ್ಸಿಗೆ ಬೇಕಾಗಿ ಅದನ್ನು ನೋಡಿಕೊಳ್ಬೇಕು. ಕೆಲವರು ಪಕ್ಕನೆ ಅವನೋ ಇವನೋ, ಅವನೇ ಇವನೇ ಎಂಬಂತಹದ್ದನ್ನು ಅವನೇ ಇವನೇ ಎಂಬುದಾಗಿ ಪದ್ಯಗಳಲ್ಲಿ ವಿಂಗಡಿಸಬೇಕಾದ್ರೆ ಅದು ನೋಡಿಕೊಳ್ಬೇಕು. ಇದು ಇಲ್ಲಿ ಹ್ರಸ್ವವೋ ದೀರ್ಘವೋ ಎಂಬುದನ್ನು ಸರಿಯಾಗಿ ನೋಡಿಕೊಳ್ಬೇಕು. ಇಲ್ಲಿ ಆ ಅನಭಯ ರುಚಿ ಕುಮಾರನೇ ಎಂಬುದಾಗಿ ದೀರ್ಘ ಹೇಳಬೇಕಾದ್ದಿಲ್ಲ, ಆ ಅನಭಯ ರುಚಿ ಕುಮಾರನೇ. ಆಮೇಲೆ ನಿಗಳದಿರ್ದ ಭಯ ಮತಿಯುಂ ಈ ಅಕ್ಕನೆ, ಈ ಅಕ್ಕನೆ, ಈ ಅಕ್ಕನೇ ಅಂತ ಇಲ್ಲ, ದೀರ್ಘ ಇಲ್ಲ. ಅಲ್ಲಿ ಹ್ರಸ್ವ ಸಾಕಾಗ್ತದೆ, ದೀರ್ಘವನ್ನು ಇರಿಸಿಕೊಳ್ಬಹುದು. ಇಲ್ಲಿ ಛಂದಸ್ಸಿಗೆ ಬೇಕಾಗಿ ಹ್ರಸ್ವವೇ ಬೇಕು, ಆದ್ದರಿಂದ ಹ್ರಸ್ವವನ್ನೇ ಇರಿಸಿಕೊಳ್ಬೇಕು. ನಾನಾ ವಿಧ ಕರ್ಮದಿಂ, ಹೀಗೆ ನಾನಾ ಎಂಬುದನ್ನು ಬೇರೆ ಬೇರೆದಕ್ಕೆ ಸೇರಿಸಲಿಕ್ಕೆ ಆಗ್ತದೆ, ಬೇರೆ ಬೇರೆ ವಸ್ತುಗಳಿಗೆ, ಬೇರೆ ಬೇರೆ ವಿಷಯಗಳಿಗೆ ಸೇರಿಸಲಿಕ್ಕೆ ಆಗ್ತದೆ. ವೈವಿಧ್ಯಪೂರ್ಣವಾದ ವಿವಿಧ ಎಂಬ ಅರ್ಥ. ಕರ್ಮದಿಂ ಇನ್ನೇನಂ, ಕರ್ಮದಿನ್ ಇನ್ನು ಏನಂ ನೀನು ಕೇಳುವೆ, ಇನ್ನೇನು ಬೇಕು ನಿನಗೆ, ಇನ್ನು ನಮ್ಮ ವಿವರ ಏನು ಬೇಕು, ಇನ್ನೇನಂ ನೀನು ಕೇಳು. ಅಥವಾ ನನಗೆ ಧರ್ಮವನ್ನು ಕೇಳಿ ಆಯಿತು, ಈಗ ನಾನು ನಿನಗೆ ವಿವರಿಸಿದಂತಹದ್ದು ಧರ್ಮದ ಮಾರ್ಗ ಹೇಗೆ, ಹಿಂಸೆಯ ಮಾರ್ಗ ಮಾಡಿದರೆ ಏನು, ಹಿಂಸೆಯ ಮಾರ್ಗದಲ್ಲಿ ನಡೆದರೆ ಏನು ಪರಿಣಾಮ ಎಂಬುದನ್ನು ಹೇಳಿ ಆಯಿತು. ಇನ್ನೇನಂ ಕೇಳುವೆ, ಇನ್ನೇನು ಕೇಳಬೇಕು ನಿನಗೆ, ಇನ್ನೇನು ಕೇಳಬೇಕಾದಂತಹದ್ದಿಲ್ಲ. ಅಂದ್ರೆ ಇನ್ನೇನು ಸಂಶಯ ಉಂಟು ನಿನಗೆ, ಈ ಹಿಂಸಾ ಮಾರ್ಗದಲ್ಲಿ ಇಷ್ಟು ಕಷ್ಟ ಕೋಟಲೆಗಳಿವೆ ಎಂಬಂತಹದ್ದನ್ನು ನಾನು ಹೇಳಿ ಆಯಿತು, ಸ್ವಂತ ಅನುಭವವನ್ನು ಹೇಳಿ ಆಯಿತು. ಅನುಭವವನ್ನು ಹೇಳಿದ ಮೇಲೆ ಇನ್ನೇನು ಬೇಕು ನಿನಗೆ, ಇನ್ನೇನು ಹೇಳಬೇಕು, ಇನ್ನೇನನ್ನು ನಿನಗೆ ಕೇಳಬೇಕೆಂಬುದಾಗಿ ಉಂಟು ಎಂಬುದಾಗಿ ಪ್ರಶ್ನೆಯನ್ನು ಕೇಳ್ತಾನೆ. ಅಂದ್ರೆ ತಾನು ಹೇಳಿದಂತಹ ಮಾತನ್ನು ಇನ್ನಷ್ಟು ಸ್ಥಿರಗೊಳಿಸುವುದಕ್ಕಾಗಿ, ಸಂಶಯ ಪರಿಹಾರವಾಗುವ ರೀತಿಯಲ್ಲಿ ತಾನು ಹೇಳಿದ್ದೇನೆ ಎಂಬುದನ್ನು ನಿರೂಪಿಸಲಿಕ್ಕೆ ಬೇಕಾಗಿ, ತಾನು ಆಡಿದ ಮಾತನ್ನು ಇನ್ನಷ್ಟು ಸ್ಥಿರೀಕರಿಸುವುದಕ್ಕೆ ಬೇಕಾಗಿ ಈ ತರದ ಮಾತುಗಳನ್ನು ಹೇಳುವಂತಹದ್ದುಂಟು. ನಾವು ಸಂಭಾಷಣೆಯ ಸಂದರ್ಭದಲ್ಲಿಯೂ ಕೆಲವು ವಿವರಗಳನ್ನು ಹೇಳಿ ನಿನಗೆ ಇನ್ನೇನು ಬೇಕು ಅಂತ ಹೀಗೆ ಕೇಳುವಂತಹದ್ದುಂಟು. ನನಗೆ ಇನ್ನೇನು ಬೇಕು ಅಂದ್ರೆ ಈ ಮಾತು ಸತ್ಯ, ಇದರ ಮೇಲೆ ಸಂಶಯ ಪಡುವಂತಹ ಸಂದರ್ಭವೇ ಇಲ್ಲ, ನಾನು ಅನುಭವದಿಂದ ಹೇಳ್ತೇನೆ ಎಂಬ ಆ ಅರ್ಥದಲ್ಲಿ ಬಂದಂತಹ ಮಾತಿದು. ಇನ್ನೇನನ್ ನೀನ್ ಕೇಳುವೆ ಮಾರಿದತ್ತ ನೃಪೇಂದ್ರ. ಮಾರಿದತ್ತ ನೃಪೇಂದ್ರ, ಮಾರಿದತ್ತ ಎಂಬ ರಾಜೇಂದ್ರನೇ, ಇಂದ್ರ ಅಂದ್ರೆ ಒಡೆಯ ಎಂಬ ಅರ್ಥ. ದೇವಲೋಕದಲ್ಲಿ ಇಂದ್ರ ಇದ್ದಾನೆ, ದೇವತೆಗಳ ಒಡೆಯ. ಆ ಇಂದ್ರ ಎಂಬುದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸುವಂತಹದ್ದುಂಟು. ನೃಪೇಂದ್ರ, ರಾಜೇಂದ್ರ ಈ ರೀತಿಯಾಗಿ. ಹಾಗೆ ಇಂದ್ರ ಎಂಬುದು ಒಡೆಯ ಎಂಬ ಅರ್ಥವನ್ನು ಸೂಚಿಸ್ತದೆ. ದೇವಲೋಕದ ಇಂದ್ರನನ್ನು ಸೂಚಿಸುವ ಹಾಗೆಯೇ ಭೂಲೋಕದ ವಸ್ತುಗಳಲ್ಲಿಯೂ ಅದನ್ನು, ವಸ್ತುಗಳಲ್ಲಿ ಅಲ್ಲ, ಭೂಲೋಕದ ವ್ಯಕ್ತಿ ಮತ್ತಿತರ ಕೆಲವು ವಿಷಯಗಳಲ್ಲಿ. ಈಗ ವೃಷಭೇಂದ್ರ ವಿಜಯ ಎಂಬ ಒಂದು ಕೃತಿಯನ್ನೇ ಬರೆದಿದ್ದಾನೆ. ವೃಷಭೇಂದ್ರ ಅಂದ್ರೆ ವೃಷಭಗಳಲ್ಲಿ ಯಜಮಾನನಾದವನು ಎಂಬ ಆ ಅರ್ಥ. ಅಲ್ಲಿ ಬಸವಣ್ಣನ ವಿಷಯ ಹೇಳಿದಂತಹದ್ದು ವೃಷಭೇಂದ್ರ ಅಂತ, ಅದನ್ನು ಸಂಸ್ಕೃತಕ್ಕೆ ಮಾಡಿ ಹೇಳಿದ್ದು ಇರಲಿ. ವೃಷಭೇಂದ್ರ ಹಾಗೆ ಬೇರೆ ಬೇರೆ ಮೃಗೇಂದ್ರ ಅಂತ ಉಂಟು. ಮೃಗೇಂದ್ರ ಅಂದ್ರೆ ಮೃಗಗಳಿಗೆ ಒಡೆಯ, ಅಲ್ಲಿ ಸಿಂಹ ಎಂಬ ಅರ್ಥ. ನೃಪೇಂದ್ರ, ರಾಜೇಂದ್ರ ಈ ರೀತಿಯದ್ದು. ಅದರಲ್ಲಿ ಮುಖ್ಯವಾಗಿ ಪುರುಷರಿಗೆ ಬರುವಂತಹದ್ದು ಇಂದ್ರ ಎಂಬುದು. ಹಾಗೆ ಮಾರಿದತ್ತ ನೃಪೇಂದ್ರ, ನೃಪೇಂದ್ರ ದೀರ್ಘ ಇದೆ. ಕನ್ನಡದಲ್ಲಿ ಸಂಬೋಧನೆಯ ಸಂದರ್ಭದಲ್ಲಿ ಆ ಹೆಸರೇನಿದೆ ಅಂಕಿತನಾಮ, ಅದನ್ನು ದೀರ್ಘ ಮಾಡಿದರೆ ಅದು ಕರೆಯುವ ಸಂದರ್ಭವಾಗ್ತದೆ. ಅಂದ್ರೆ ಸಂಬೋಧನೆಯ ರೂಪ ಬರ್ತದೆ. ಅಲ್ಲಿ ಯಾವ ಸ್ವರ ಕೊನೆಯಲ್ಲಿದೆಯೋ ಆ ಸ್ವರವನ್ನೇ ದೀರ್ಘ ಮಾಡುವಂತಹದ್ದು. ರಾಜ ಅಂತ ಇದ್ರೆ ರಾಜ, ನೃಪೇಂದ್ರ, ಲಕ್ಷ್ಮೀ ಹೇಗೆ ದೀರ್ಘ. ಸಂಸ್ಕೃತದಲ್ಲಿ ಆದ್ರೆ ಲಕ್ಷ್ಮೀ ಎಂಬ ದೀರ್ಘ ಅದರ ಪ್ರಕೃತಿ ರೂಪ. ಆಮೇಲೆ ಹೇ ಲಕ್ಷ್ಮಿ ಹ್ರಸ್ವ ರೂಪ ಸಂಬೋಧನೆ ಆಗ್ತದೆ.
ಲಕ್ಷ್ಮೀ ಅಂತ ದೀರ್ಘ ಮಾಡಿದರೆ ಅದು ಸಂಬೋಧನೆ ಆಗುದಿಲ್ಲ, ಲಕ್ಷ್ಮಿ ಅಂತ ಹೇಳಿ. ಹಾಗೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ, ಅಲ್ಲಿ ಸರಸ್ವತೀ ನಮಸ್ತುಭ್ಯಂ ಇಲ್ಲ, ಸರಸ್ವತಿ ಹೇ ಸರಸ್ವತಿ ಎಂಬುದಾಗಿ. ಹಾಗೆ ಅಲ್ಲಿ ಸರಸ್ವತೀ ಅದರ ದೀರ್ಘ ರೂಪ ಹೌದು ಪ್ರಕೃತಿಗೆ, ಆದರೆ ಸಂಬೋಧನೆಯ ಸಂದರ್ಭದಲ್ಲಿ ಸರಸ್ವತಿ ಅಷ್ಟೇ ಇದೆ. ಆದರೆ ಕನ್ನಡದಲ್ಲಿ ಸಂಬೋಧನೆ ಅದರ ಪ್ರಕೃತಿ ರೂಪ ಲಕ್ಷ್ಮಿ ಅಥವಾ ಸರಸ್ವತಿ ಅಂತ ಇದೆ. ಸರಸ್ವತೀ ಅಂತ ಹೇಳಿದರೆ ಅದು ಸಂಬೋಧನೆಯ ರೂಪ ಬರ್ತದೆ. ಹೀಗೆ ವ್ಯತ್ಯಾಸ ಉಂಟು ಎಂಬುದನ್ನು ಗಮನಿಸಬೇಕು. ಹಾಗೆ ನೃಪೇಂದ್ರ ಎಂಬಲ್ಲಿಯೂ ಹಾಗೆ, ನೃಪೇಂದ್ರ ಎಂಬುದನ್ನು ನೃಪೇಂದ್ರ ಅಂತ ಹೇಳಿದರೆ ಅದು ದೀರ್ಘ ಆಯಿತು. ಇಲ್ಲಿ ಸಹಜವಾಗಿ ಕಂದ ಪದ್ಯದ ಕೊನೆಯಲ್ಲಿ ದೀರ್ಘ ಇರ್ತದೆ, ಇಲ್ಲಿ ನೃಪೇಂದ್ರ ಎಂಬುದು ಸಂಬೋಧನೆಯ ರೂಪವನ್ನು ಪಡೆಯುತ್ತದೆ. ಇದು ಪ್ರತಿ ಅವತಾರದ ಕೊನೆಯಲ್ಲಿ ಅಭಯ ರುಚಿಕುಮಾರಂ ಮಾರಿದತ್ತಂಗೆ ಹಿಂಸಾರ ಭಸಮತಿಗೆ ಸೈಪಂ ಪೇಳ್ದು ಧರ್ಮಕ್ಕೆ ತಂದಿ ಶುಭ ಕಥನಂ ಅಂತ ಈ ಇಡೀ ಕಥೆ ಬಗೆಗೆ ಜನ್ನ ಹೇಳಿಕೊಂಡಿದ್ದಾನೆ. ಜನನ ನಿರೂಪಣೆ ಆ ರೀತಿಯಲ್ಲಿಯೇ ಇದೆ. ಅಭಯ ರುಚಿಕುಮಾರ ಮಾರಿದತ್ತನೆಂಬ ರಾಜನಿಗೆ, ಮಾರಿದತ್ತಂಗೆ ಹಿಂಸಾರ ಭಸಮತಿಗೆ, ಆತ ಹಿಂಸೆಯಲ್ಲಿ ತೀವ್ರವಾಗಿ ತೊಡಗಿಕೊಂಡಂತಹ ಬುದ್ಧಿಯುಳ್ಳವನು, ಹಿಂಸೆಯನ್ನು ಮಾಡುವವನು, ಹಿಂಸಾರ ಭಸಮತಿ. ಹೀಗೆ ಸೈಪಂಪೆಳ್ದು ಅವನಿಗೆ ಧರ್ಮವನ್ನು ಹೇಳಿ ಅವನನ್ನು ಸರಿಯಾದಂತಹ ದಾರಿಗೆ ತರುವ ಮಾರ್ಗದರ್ಶನವನ್ನು ಮಾಡಿದ ಒಂದು ಕಥೆ ಇದು. ಆ ಕಥೆಯಲ್ಲಿ ಈಗ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಈ ಎಲ್ಲ ವಿವರಗಳನ್ನ ಹೇಳಿ, ನಾನೇ ಅಭಯ ರುಚಿಕುಮಾರ, ಇವಳೇ ಅಭಯಮತಿ, ಇನ್ನೇನು ಸಂಶಯ ನನಗೆ? ಹಿಂಸಾ ಮಾರ್ಗದಲ್ಲಿ ಇಂತಹ ಕಷ್ಟಗಳಿವೆ, ಕೋಟಲೆಗಳಿವೆ, ಜೀವ ಕಷ್ಟಪಡಬೇಕಾಗ್ತದೆ ಎಂಬುದಕ್ಕೆ ಇನ್ನೇನು ದಾಖಲೆಗಳು ಬೇಕು ನನಗೆ? ದಾಖಲೆ ಎಂಬ ಶಬ್ದವನ್ನು ಹೇಳಿಲ್ಲ ಅಲ್ಲಿ. ಇನ್ನೇನು ಬೇಕು ನನಗೆ? ಇನ್ನೇನು ಉದಾಹರಣೆ ಬೇಕು? ಇನ್ನೇನು ವಿವರಣೆ ಬೇಕು ಎಂಬುದನ್ನು ಕೇಳ್ತಾನೆ. ಅಂದ್ರೆ ತನ್ನ ಮಾತು ಇದು ಶುದ್ಧ ಸತ್ಯವೇ ಎಂಬುದನ್ನು ನೀನು ನಂಬಬೇಕು. ಇದೇ ಸರಿಯಾದದ್ದು, ಇದೇ ಸರಿಯಾದ ದಾರಿ, ಅಹಿಂಸಾ ಮಾರ್ಗವೇ ಸರಿಯಾದ ಮಾರ್ಗ ಎಂಬುದನ್ನು ಹೇಳ್ತಾನೆ. ಇನ್ನೇನಂ ನೀನ್ ಕೇಳುವೆ ಮಾರಿದತ್ತ ನೃಪೇಂದ್ರ. ಆಮೇಲೆ ನಾವು ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನಾಯಿತು ಎಂಬುದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ನಮಸ್ಕಾರ.